ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ನ ಒಂದಾಗ ಕಾಲ ಬಂದದ. ಆದ್ರೆ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ಬೃಂದಾನೇ ಇಬ್ರು ಮದುವೆ ಮಾಡಿಸ್ಬಿಡ್ತಾರ ಅಂತ ಕೂಡ ಅನ್ನಿಸ್ತದ. ಯಾಕಪ್ಪ ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ವಿಕ್ಕಿ ಜೀವನ್ನ ಹೊಡಕ್ತಾ ಇದ್ರೆ ಜೀವನ್ ವಿಕ್ಕಿಗೆ ಮನೆಗೆ ಹೋಗೋ ರೀತಿ ಅರ್ಜುನ್ ಜೀವನ್ಗೆ ಹೇಳ್ತಾರೆ. ಅರ್ಜುನ್ ಮಾತನ್ನ ಕಟ್ಕೊಂಡು ಜೀವನ್ ಕೂಡ ವಿಕ್ಕಿ ಮನೆಗೆ ಹೋಗ್ತಾರೆ. ವಿಕ್ಕಿ ಎಲ್ಲಿ ಹೋಗಿದ್ದ ಇಷ್ಟು ದಿನ, ಯಾಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಊರಿಗೆ ಹೋಗಿದ್ದ, ಅಪ್ಪ ಅಮ್ಮಂಗೆ ಹುಷಾರಿರ್ಲಿಲ್ಲ ಅಂತ ಕೂಡ ಹೇಳ್ತಾರೆ. ಬಟ್ ನಮ್ಮದೇ ಇರ್ತಕ್ಕಂಥ ವಿಕ್ಕಿ ಜೀವನ್ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ. ಆದರೆ ಅಷ್ಟರಲ್ಲಿ ಬೇರೆ ಫ್ರೆಂಡ್ ತಂಗಿಗೆ ಫೋನ್ ಮಾಡ್ತಾರೆ. ಜೀವನ್ ತಂಗಿ ಕಾಲ್ ಮಾಡಿ ಜೀವನ್ನ ನೆನ್ನೆಯಿಂದ ಕಾಣಿಸ್ತಿಲ್ಲ, ಎಲ್ಲಿ ಹೋದ ಏನು ಅಂದಾಗ ಅವನು ಊರಿಗೆ ಹೋಗಿದ್ದ, ಅಪ್ಪ ಅಮ್ಮಂಗೆ ಹುಷಾರಿರ್ಲಿಲ್ಲ, ವಿಕ್ಕಿ ಅಣ್ಣನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಂದಿರ್ಬೋದು ಇಷ್ಟೊತ್ತಿಗೆ ಅಂತ ಹೇಳಿ ತಂಗಿ ಹೇಳಿದಾಗ, ತಂಗಿ ಕೂಡ ಇದನ್ನೇ ಹೇಳ್ತಿದ್ದಾಳೆ ಅಂದರೆ ಜೀವನ ಹೇಳ್ತಿರೋದು ನಿಜ ಅಂತ ಅನ್ಕೊಂಡಿದ್ದೆ. ಜೀವನ್ನ ಮುಗಿಸ್ಬೇಕು ಅಂತ ಡಿಸಿಷನ್ನ ಚೇಂಜ್ ಮಾಡ್ತಾನೆ ವಿಕ್ಕಿ. ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ನಲ್ಲ ಜೀವನ್ನ ನಿನ್ನ ಅಂತ ವಿಕ್ಕಿ ಹೇಳ್ತಿದ್ದಾರೆ. ಯಾಕಂದರೆ ನೀನು ಭಾರ್ಗವಿಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ ಅನ್ಕೊಂಡ್ಬಿಟ್ಟೆ ಅಂದಾಗ, ನಾನು ಯಾಕೆ ಅವಳ ಪರನೇ ಇರಲಿ, ಯಾವತ್ತೂ ಕೂಡ ನನ್ನ ಫ್ರೆಂಡ್ ಪರನೇ ಅಂತ ಜೀವನ ಹೇಳ್ತಾರೆ. ಬಟ್ ಪಾಪ ಗೊತ್ತಿಲ್ಲ, ತನಗೆ ಕೆಟ್ಟ ತೋಡ್ಬಿಟ್ಟಿದ್ದಾನೆ ಜೀವನ್ ಅನ್ನೋದು ವಿಕ್ಕಿಗೆ. ಇದೆಲ್ಲದರ ನಡುವೆ ಆತ ಕಡೆ ಬೃಂದ ಅರ್ಜುನನ್ನ ನಿನ್ನ ಪ್ರೀತಿ ವಿಷಯ ಏನಾಯಿತು ಅಂದಾಗ ಟಗರು ಪುಟ್ಟಿ ಪ್ರಪೋಸ್ ಮಾಡಿದ್ರು ಅಂತಾರೆ. ಒಪ್ಕೋತೀನಿ, ಸ್ವಲ್ಪ ಟೈಮ್ ಕೇಳಿದ್ದೀನಿ ಅಂದಾಗ, ಬೇಡ ಒಪ್ಕೋಬೇಡ, ಆಕೆ ಮನಸ್ಥಿತಿ ಸರಿ ಇಲ್ಲ, ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರಲ್ಲ ಅಂತ ಬೃಂದ ಹೇಳೋದಕ್ಕೆ, ಇಲ್ಲ ನನ್ನ ಹುಡುಗಿ ಬಗ್ಗೆ ಆ ರೀತಿ ಮಾತಾಡಬೇಡಿ ಅಂತ ಅದಕ್ಕೆ ರೇಗ್ಬಿಡ್ತಾರೆ. ತದನಂತರ ವಂದನ ಮನೆಗೆ ಬರ್ತಾಳೆ. ನನ್ನ ಅರ್ಜುನ್ ಮದುವೆ ಇವತ್ತೇ ಆಗಬೇಕು, ಈಗಲೇ ಆಗಬೇಕು ಅಂತ ಹಠಕ್ಕೆ ಬಿದ್ದಿದ್ದಾಳೆ. ಇಲ್ಲಿ ನಿಮಗೆ ಗೊತ್ತಿದೆಯಾ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ಹೇಳಿ ನಿರ್ಮಲಾ ಪಾಟೀಲ್ ಸಾಕ್ಷಿಗೆ ಹೇಳೋಕೆ ಹೋಗ್ತಾಳೆ ವಂದನ. ಅಷ್ಟರಲ್ಲಿ ಬೃಂದ ಬಂದು ತಡೆದು ಕರ್ಕೊಂಡು ಹೋಗ್ಬಿಡ್ತಾಳೆ. ಹೇಳ್ಬೇಡ, ಹೇಳಿದ್ರೆ ಖಂಡಿತ ಅರ್ಜುನ್ ಅವಳನ್ನೇ ಮದುವೆ ಆಗಿ ಬಂದರೆ ಏನು ಮಾಡ್ತೀಯ ಅಂತ ಹೇಳಿ ಅವ್ರ ಮದುವೆನ ಮುರಿಬೇಕು, ಹೇಗಾದರೂ ಮಾಡಿ ಅವರಿಬ್ರು ಒಂದಾಗದೇ ಇರೋ ರೀತಿ ಅವರನ್ನ ದೂರ ಮಾಡಬೇಕು ಅಂತ ಹೇಳಿ ವಂದನ ಜೊತೆ ಸೇರ್ಕೊಂಡು ಬೃಂದ ಪ್ಲಾನ್ ಮಾಡ್ತಿದ್ದಾಳೆ. ಆದರೆ ಇವರಿಬ್ರು ಇಲ್ಲಿ ಪ್ಲಾನ್ ಮಾಡ್ತಿದ್ರೆ ಅತ್ತ ಕಡೆ ಅರ್ಜುನ್ ಹೋಗಿದ್ದೆ ಭಾರ್ಗವಿ ಜೊತೆ ಜೀವನದ ಕನಸನ್ನೇ ಕಾಣ್ತಿದ್ದಾರೆ. ಭವಿಷ್ಯದಲ್ಲಿ ತಾವು ಹೇಗಿರಬೇಕು, ಎಂತಿರಬೇಕು ಅಂತ ಎಲ್ಲವನ್ನ ಕೂಡ ಭಾರ್ಗವಿ ಜೊತೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಕೊನೆಗೂ ಇಲ್ಲಿ ಭಾರ್ಗವಿನ ಜಿ.ಪಿ. ಪಾಟೀಲ್ ಮಗ ಅಂತ ಹೇಳೋಕ್ಕೂ ಮುನ್ನಾನೇ ಅರ್ಜುನ್ ಮದುವೆ ಆದರೂ ಕೂಡ ಅಚ್ಚುರಿ ಇಲ್ಲ. ಹಾಗಿದ್ರೆ ಕೊನೆಗೂ ಜಿ.ಪಿ. ಪಾಟೀಲ್ ಮಗ ಅಂತಾನೆ ಹೇಳ್ದೆ ಅರ್ಜುನ್ ಭಾರ್ಗವಿಯನ್ನ ಮದುವೆ ಆಗಿ ಬಿಡ್ತಾರೆ. ಮದುವೆಯಾಗಿ ಜಿ.ಪಿ. ಪಾಟೀಲ್ ಮನೆಗೆ ಕರ್ಕೊಂಡು ಬಂದೇ ಬಿಡ್ತಾರೆ. ಬೃಂದ ಪಾಲಿಗೆ ನಿಜವಾಗ್ಲೂ ಕೂಡ ಭಾರ್ಗವಿ ವಿಲನ್ ಆಗ್ಬಿಡ್ತಾಳೆ. ರಿಯಲ್ ವಿಲನ್ ಬೃಂದಾಗೆ ವಿಲನ್ ಆಗ್ತಾಳೆ ಭಾರ್ಗವಿ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿ